ನಮಸ್ಕಾರ ಬಂದವರೇ. ಇತ್ತೀಚೆಗೆ ದೃಶ್ಯ ಮಾಧ್ಯಮದಲ್ಲಿ ಹಾಗೂ ವಾಟ್ಸಪ್ ಮೂಲಕ ನಾನು ಒಂದು ವಿಡಿಯೋ ನೋಡಿದೆ. ಅಲ್ಲಿ ಓಣಿಗೆ ಅಳತೆಗೆ ಬಂದಿರತಕ್ಕಂತಹ ಭೂಮಾಪಕರನ್ನು ಸಾರ್ವಜನಿಕರು ಹಿಗ್ಗಾಮುಗ್ಗ ಹೊಡಿತಾ ಇದ್ರು. ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೃತ್ಯ ಇದು. ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮಾಡಬಾರ್ದು, ಸರ್ಕಾರಗಳ ಮೇಲೆ ಹಲ್ಲೆ ಮಾಡಬಾರ್ದು ಎಂದು ಅನೇಕ ಕಾನೂನುಗಳನ್ನು ರೂಪಿಸಿದ್ರೂ ಸಹ ಇಂತಹ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಸಾರ್ವಜನಿಕರು ಪೊಲೀಸ್ ಠಾಣೆ ಮತ್ತು ನ್ಯಾಯಾಲಯಗಳಿಗೆ ಅಲಿದಾಡುತ್ತಿರುವುದು ದುರದೃಷ್ಟ. ಇಂತಹ ಕೃತ್ಯಗಳ ಬಗ್ಗೆ ಸರ್ಕಾರ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು ತುಂಬ ಅಗತ್ಯವಿದೆ. ಹಾಗಾದರೆ ಓಣಿ ಅಂದ್ರೇನು? ಇದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಅಳತೆ ಇದೆಯಾ? ಇದನ್ನು ಹೇಗೆ ಅಳತೆ ಮಾಡ್ತಾರೆ? ಮೂಲ ಸರ್ವೆ ನಂಬರ್ಲಿ ಯಾಕೆ ಕಾಯ್ದಿರಿಸಿದ್ರು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಹಳ್ಳಿಗಳ ದೇಶ. ವ್ಯವಸಾಯನೇ ಮೂಲ ಕಸುಬಾಗಿತ್ತು. ದನಕರುಗಳನ್ನ ವ್ಯವಸಾಯ ಮಾಡ್ತಾ ಇದ್ರು. ಸರಕು ಸಾಕಾಣಿಕೆ ಮಾಡಲಿಕ್ಕೆ ಎತ್ತಿನ ಗಾಡಿಗಳನ್ನ ಉಪಯೋಗಿಸ್ತಾ ಇದ್ರು. ವಿವಿಧ ಕೋಮಿನವರು ಒಂದೇ ಕಡೆ ವಾಸಿಸುತ್ತಿದ್ರೂ ಸಹ ಯಾವುದೇ ಗಲಾಟೆ ಇರಲಿಲ್ಲ. ಭೂಮಾಪನ ಸಮಯದಲ್ಲಿ ಈ ಪ್ರದೇಶವನ್ನು ಗ್ರಾಮ ಠಾಣ ಅಂತ ಕರೆದ್ರು ಹಾಗೂ ಎಲ್ಲ ದಾಖಲೆಗಳಲ್ಲೂ ಇದನ್ನು ದಾಖಲೆ ಮಾಡಿದ್ರು. ಈ ಗ್ರಾಮ ಠಾಣವನ್ನು ನಾವು ಪ್ರಸ್ತುತ ಗ್ರಾಮ ನಕ್ಷೆಯಲ್ಲಿ ವೀಕ್ಷಿಸಬಹುದಾಗಿದೆ. ಹಾಗಾದರೆ ಊರಿಗೆ ಹೊಂದಿಕೊಂಡಂತೆ ಈ ಓಣಿ ಇರುತ್ತೆ. ಈ ಓಣಿ ಜಾಗ ಏನು ಕಾಯ್ದಿರಿಸಿರ್ತಾರೆ ಅಂತಂತಂದರೆ, ಹಿಂದೆ ಸಾರ್ವಜನಿಕರು ಸದರಿ ಜಾಗದಲ್ಲಿ ದನಕರುಗಳನ್ನ ಓಡಾಡಿಸ್ಲಿಕ್ಕೆ ಹಾಗೂ ದನಕರುಗಳಿಗೆ ಹುಲ್ಲು ಮೇವುಗಳನ್ನ ಶೇಖರಣೆ ಮಾಡಲಿಕ್ಕೆ, ತಿಪ್ಪೆಗುಂಡುಗಳನ್ನ ಹಾಕಲಿಕ್ಕೆ ಹಾಗೂ ಜಾತ್ರೆ ಮಾಡಲಿಕ್ಕೆ, ನಾಟಕ ಆಡಲಿಕ್ಕೆ, ಬಯಲು ಶೌಚಾಲಯಕ್ಕೆ ಉಪಯೋಗಿಸಕ್ಕೆ ಇದನ್ನು ಬಳಸ್ತಾ ಇದ್ರು. ಜನಸಂಖ್ಯೆ ಬೆಳೆದಂತೆ ಮನೆಗಳು ಚಿಕ್ಕದಾದವು. ಅದಕ್ಕಾಗಿ ಓಣಿಯನ್ನು ಒತ್ತುವರಿ ಮಾಡಿ ಮನೆ ನಿರ್ಮಾಣ ಹಾಗೂ ದನಕರುಗಳಿಗೆ ಕೊಟ್ಟೆ ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡಿಕೊಂಡ್ರು. ಹಾಗೂ ಸರ್ಕಾರದ ವಿವಿಧ ಯೋಜನೆಗಳು ಅಂದರೆ ಆಸ್ಪತ್ರೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಸ್ಕೂಲ್ ಕಟ್ಟಡ ಇರ್ಬೋದು, ನರ್ಸರಿ ಇರ್ಬೋದು, ದೇವಸ್ಥಾನ ಇರ್ಬೋದು, ಇಂಥವುಗಳಿಗೆ ಸದರಿ ಜಾಗವನ್ನು ಮಂಜೂರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದರಿಂದ ಓಣಿಯ ವಿಸ್ತೀರ್ಣ ದಿನೇ 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 ಕಡಿಮೆ ಆಗ್ತಾ ಹೋಯಿತು. ಭೂಮಿಯ ಬೆಲೆ ಜಾಸ್ತಿ ಆಗಿದ್ದರಿಂದ ಓಣಿಗೆ ಬೆಲೆಯೂ ಸಹ ಜಾಸ್ತಿ ಆಯಿತು ಹಾಗೂ ವ್ಯಾಜ್ಯಗಳು ಸಹ ಜಾಸ್ತಿ ಆಯಿತು. ಕ್ಷುಲ್ಲಕ ಕಾರಣಗಳಿಗಾಗಿ ಸಾರ್ವಜನಿಕರು ಹೊಡೆದಾಡ್ಕೊಂಡು ಪೊಲೀಸ್ ಠಾಣೆಗೆ ಅಲೆದಾಡಲಿಕ್ಕೆ ಪ್ರಾರಂಭ ಆಯಿತು. ಕೆಲವು ಸಂದರ್ಭಗಳಲ್ಲಿ ಯಾವುದೋ ವಿವಿಧ ಯೋಜನೆಗಳಿಗೆ ಜಮೀನು ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಅಧಿಕಾರಿಗಳು ತಹಸೀಲ್ದಾರ್ಗೆ ಅರ್ಜಿಯನ್ನು ನೀಡ್ತಾರೆ. ಈ ವ್ಯಾಜ್ಯಗಳು ಉಂಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೂ ಪೊಲೀಸ್ ಠಾಣೆಗೆ ಹೋಗ್ತಾ ಇದ್ರು. ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಇರಲಿಲ್ಲ. ಅದಕ್ಕಾಗಿ ಅವರು ತಹಸೀಲ್ದಾರ್ ಕಚೇರಿಗೆ ಅಥವಾ ಭೂಮಾಪನ ಅಧಿಕಾರಿಗಳಿಗೆ ಈ ಓಣಿಯನ್ನು ಗುರುತಿಸಿಕೊಡಲು ಪತ್ರ ಬರೀತಾ ಇದ್ರು. ಹಾಗಾದರೆ ಈ ಓಣಿಯನ್ನು ಹೇಗೆ ನಾವು ಗುರುತಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಒಂದು ಊರು ಅಥವಾ ಗ್ರಾಮ ಠಾಣ ಆಗಿರುತ್ತೆ. ಇದು ಓಣಿ ಆಗಿರುತ್ತೆ. ಇದರ ಎರಡು ಭಾಗದಲ್ಲಿ ಸರ್ವೆ ನಂಬರ್ಗಳು ಇರ್ತವೆ. ಉದಾಹರಣೆಗೆ ಸರ್ವೆ ನಂಬರ್ 48, 47, 38, 39, 40, 37, 39. ಯಾವುದೇ ಒಂದು ಗ್ರಾಮದ ಓಣಿಯ ಬೌಂಡ್ರಿ ಗಡಿಯನ್ನು ಗುರುತಿಸಬೇಕಾಯಿತು ಅಂತಂದರೆ ಆ ಓಣಿಯ ಎರಡು ಭಾಗದಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ಗಳನ್ನ, ಟಿಪ್ಪಣಿಗಳನ್ನ ತಗೊತಾರೆ ಭೂಮಾಪಕರು. ಟಿಪ್ಪಣಿಯನ್ನು ತೆಗೆದುಕೊಂಡು ಈ ಸರ್ವೆ ನಂಬರ್ ಗಡಿಗಳನ್ನು ಅಳತೆ ಮಾಡಿ ನಿರ್ಧಾರ ಮಾಡ್ತಾರೆ. ಉದಾಹರಣೆಗೆ 34, 37, 40 ಈ ಭಾಗದಲ್ಲಿ ಈ ಸರ್ವೆ ನಂಬರ್ ಗಡಿಗಳನ್ನು ಗುರುತಿಸ್ತಾರೆ. ಇನ್ನೊಂದು ಭಾಗದಲ್ಲಿ 48, 47, 38, 31 ಈ ಸರ್ವೆ ನಂಬರ್ ಗಡಿಗಳನ್ನ ಗುರುತಿಸ್ತಾರೆ. ಇದರಿಂದಾಗಿ ಈ ಮಧ್ಯೆ ಏನು ಜಮೀನು ಉಳಿಯುತ್ತೋ ಇದೇ ಓಣಿ ಆಗಿರುತ್ತೆ. ಈ ಓಣಿಯನ್ನು ಗುರುತಿಸ್ತಕ್ಕಂಥ ಅಥವಾ ಅಳತೆ ಮಾಡ್ತಕ್ಕಂಥ ಕಾರ್ಯ ಅಷ್ಟು ಸುಲಭವಾಗಿರೋದಿಲ್ಲ. ಯಾಕೆ ಅಂತಂತಂದರೆ
ಜನಸಂಖ್ಯೆ ಜಾಸ್ತಿ ಆಗಿದ್ದ ಪ್ರಯುಕ್ತ ಜನರು ಊರನ್ನು ಬಿಟ್ಟು ಪಕ್ಕದ ಸರ್ವೆ ನಂಬರ್ಗಳಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಆಗ್ತಾ ಇರ್ತಾರೆ, ಬಡಾವಣೆಗಳು ನಿರ್ಮಾಣ ಆಗಿರ್ತವೆ. ಇದರಿಂದಾಗಿ ಈ ಗಡಿಯನ್ನು ಗುರುತಿಸೋದು ತುಂಬ ಕಷ್ಟ ಆಗಿರುತ್ತೆ. ಆದರೂ ಸಹ ಭೂಮಾಪಕರು ಕಷ್ಟಪಟ್ಟು ಈ ಗಡಿಗಳನ್ನ ಗುರುತು ಮಾಡ್ತಾರೆ. ಇಂಥ ಕೆಲಸದಲ್ಲಿ ಸಾರ್ವಜನಿಕರು ಭೂಮಾಪಕರಿಗೆ ಸಹಾಯ ಮಾಡಿದ್ರೆ ಅಥವಾ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆದ್ದರಿಂದ ಮುಂದೆ ಯಾವುದೇ ಅಳತೆಗೆ ಭೂಮಾಪಕರು ಗ್ರಾಮಗಳಿಗೆ ಬಂದಿರತಕ್ಕಂಥವರಿಗೆ ಅವರಿಗೆ ಸಂಪೂರ್ಣ ಸಹಕಾರ ನೀಡಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.